ತೋಟದಿಂದ ಶುರು ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದೇನೆ ಹಲಸಿನ ಮರ. ಇದು ನೋಡಿ, ಇದನ್ನ ಕೇಳ್ತೀನಿ ಜಾನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ವ್ಲಾಗ್ನ ತೋಟದಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ಬಂದಿದ್ದೀವಿ ಬೆಳಿಗ್ಗೆ 7 ಗಂಟೆ. ಇವಾಗ ಬೆಳಿಗ್ಗೆನೇ ಬಂದಿದ್ದೀವಿ. ಇನ್ನೂ ತಿಂಡಿ ಏನೂ ರೆಡಿ ಮಾಡಿಲ್ಲ, ಮನೆಯಲ್ಲಿ ಹೋಗಿ ಮಾಡ್ಕೋಬೇಕು. ಅಂದರೆ ಇವತ್ತು ನಾವು ಮಾವಿನ ಹಣ್ಣು ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಮಂಕ್ರಿ ಕುಡ್ಲು ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಇವಾಗ ಹುಡುಗರು ಕೂಡ ಬಂದಿದ್ದಾರೆ, ನಮ್ಮ ಮನೆಯವರು, ನಾನು, ಹುಡುಗರು 4 ಜನನೂ ಬಂದಿದ್ದೀವಿ. ಈಗ ಮಾವಿನಕಾಯಿ ಕಿತ್ಕೊಂಡು, ಜೊತೆಗೆ ಇನ್ನೇನು ಸಿಗುತ್ತೆ ನೋಡ್ಕೊಂಡು ಕಿತ್ಕೊಂಡು ಹೋಗ್ಬೇಕು. ಹಲಸಿನ ಹಣ್ಣಿದೆ, ಬಾಳೆಹಣ್ಣಿದೆ, ಮಾವಿನಕಾಯಿ ಇದೆ. ಸದ್ಯಕ್ಕೆ ಈಗ ಮಾವಿನಕಾಯಿ ಒಂದೇ, ಬಾಳೆ ಗೊನೆ ಆಗಿದ್ದರೆ ಕರ್ಕೋತೀವಿ. ಹಲಸಿನ ಹಣ್ಣು ಇನ್ನೂ ಚಿಕ್ಕದು, ಇನ್ನೂ ಸ್ವಲ್ಪ ಬೆಳಿಬೇಕು, ಆಮೇಲೆ ಕಿತ್ಕೊಂಡು ಬರ್ತೀವಿ. ಸೊ ಬನ್ನಿ, ಇವಾಗ ನಮ್ಮ ತೋಟ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಹಿಪ್ಪನೇರಳೆ ಸೊಪ್ಪು, ಮರಗಡ್ಡಿ. ಇದು ನಾವು ಮಾಡಿರೋದು ಅಂದರೆ ಹತ್ರ ನೆಟ್ಕೊಂಡು ಹೋಗ್ತಾರಲ್ಲ, ಅದು ಮಾಮೂಲಿ ರೇಷ್ಮೆ ವ್ಯವಸಾಯ. ಇದು ಮರಗಡ್ಡಿ ಮಾಡಿಬಿಟ್ಟು ಟ್ರ್ಯಾಕ್ಟ್ರುಗಳು ಉಳೋ ರೀತಿನಲ್ಲಿ ಮಾಡ್ಕೊಂಡಿರೋದು. ಹಾಗೆ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಸತ್ತ ಬೆಳ್ಕೊಂಡಿರೋ ಕಾಣಿಸ್ತಿದ್ದಿಲ್ಲ. ಕೆಳಗಡೆ ತೆಂಗಿನ ಸಸಿ ಒಟ್ಲಾಕಿದ್ದೀವಿ ನಾವು. ತೆಂಗಿನಕಾಯಿ ಇನ್ನೂ ಮೊಳಕೆ ಬಂದಿಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ತೋಟ ಎಲ್ಲ ಉಳಿಸಿದ್ದಾರೆ, ಇದನ್ನು ಉಳಕ್ಕಾಗಲ್ಲ ಅಲ್ವಾ, ಕ್ಲೀನ್ ಮಾಡಿಸ್ಬೇಕು, ಕೈಯಲ್ಲೇ ಕಿತ್ತಾಕಬೇಕು. ಸೊ ಆಳುಗಳಿಗೆ ಹೇಳ್ಬಿಟ್ಟು ಕೀಳಿಸ್ಬೇಕು. ಇನ್ನು ಅಲ್ಲಿ ಹಿಂದೆ ಕಾಣಿಸ್ತಿದೆ ನೋಡಿ, ಅದು ಹಿಪ್ಪನೇರಳೆ ಸಸಿಗಳನ್ನ ಒಟ್ಲಾಕಿರೋದು. ಅದನ್ನು ಕೂಡ ಮಾರಾಟಕ್ಕೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀವಿ. ಸ್ವಲ್ಪ ನಾವು ನೆಡಬೇಕು, ಖಾಲಿ ಜಾಗ ಇದೆ ಇನ್ನು, ಅಲ್ಲಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು. ಸೊ ಬನ್ನಿ, ಮುಂದೆ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಇದೇನೆ ನಮ್ಮ ತೋಟ. ತೆಂಗಿನ ಮರಗಳಿದೆ, ಮತ್ತು ಟೀಕ್ ಮರಗಳು, ಸಿಲ್ವರು, ಹಣ್ಣಿನ ಗಿಡಗಳು ಎಲ್ಲ ಇದೆ. ಎಲ್ಲನೂ ಉಳುಮೆ ಮಾಡಿಸಿ ರೆಡಿ ಮಾಡಿದ್ದಾರೆ. ಹಂಗೆ ನಾವು ರೇಷ್ಮೆ ಹುಳು ಬೆಳೆಯೋದ್ರಿಂದ ಅದರಲ್ಲಿ ಕಡ್ಡಿ ಗೋರಾಕ್ತೀವಲ್ಲ, ಲಾಸ್ಟಲ್ಲಿ ಹುಳು ಎಲ್ಲ ಮುಗಿದ್ಮೇಲೆ ಅದನ್ನು ಕೂಡ ತೊಗೊಂಡು ಬಂದು ಇಲ್ಲೇ ಹಾಕೋತೀವಿ, ತೋಟದೊಳಗಡೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ ನಮ್ಮ ಕೃಷಿ ಹೊಂಡ. ಗೌರ್ಮೆಂಟಿಂದ ಕೃಷಿ ಹೊಂಡ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ತಾರೆ. ಆವಾಗ ನಾವು ಕೃಷಿ ಹೊಂಡ ಮಾಡಿದ್ದು. ಅಲ್ಲಿ ಸ್ವಲ್ಪ ನೀರು ಕೂಡ ಇದೆ. ಹಾಗೆಯೇ ಇದನ್ನು ನೋಡಿ, ಏನು ಅಂತ ಗೆಸ್ ಮಾಡಿ. ಹಾಗೆಯೇ ನೋಡಿ, ಅದೇನು ಆರೋಗಿದ್ದು ಅಂದರೆ ನವಿಲು ನಮ್ಮ ತೋಟದೊಳಗಡೆ ಒಂದು ಕಡೆ ಜಾಗ ಮಾಡಿ ಮೊಟ್ಟೆ ಇಟ್ಟಿದೆ. ನಮ್ಮ ಮನೆಯವ್ರು ಹಂಗಂತ ಹೇಳಿದ್ರು. ನಾವು ನೋಡೋಣ ಅಂತ ಹೇಳ್ಬಿಟ್ಟು ಹತ್ರ ಬಂದ್ವಿ. ನಾವು ಬಂದಿದ ತಕ್ಷಣ ಹೊರಟೋಯ್ತು ಪಾಪ. ಆದರೆ ಮೊಟ್ಟೆ ಏನೂ ನಾವು ಟಚ್ ಮಾಡಲಿಲ್ಲ. ಮೊಟ್ಟೆ ಮುಟ್ಟಿದ್ರೆ ಅದು ಹಾಳಾಗಿಬಿಡುತ್ತೆ. ಸೊ ಸುಮ್ಮನೆ ನೋಡಿಕೊಂಡು ಬಂದುಬಿಟ್ವಿ. ಅದು ಮತ್ತೆ ಬಂದು ಕಾವು ಕೊಡಲಿ ಅಂತ ಹೇಳ್ಬಿಟ್ಟು 5 ಮೊಟ್ಟೆ ಇಟ್ಟಿತ್ತು. ಎಷ್ಟು ಚೆನ್ನಾಗಿತ್ತು ಮೊಟ್ಟೆಗಳು ಅಂತಂದರೆ, ನಮ್ಮ ಕೋಳಿ ಮೊಟ್ಟೆಗಿಂತ ಸ್ವಲ್ಪ ದಪ್ಪ ಇರುತ್ತೆ ಅದು ಮೊಟ್ಟೆ. ಹಾಗೆಯೇ ಅಲ್ಲಿಂದ ನಮ್ಮದು ಹಲಸಿನ. ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಈ ಮರನ. ತುಂಬಾ ಕಾಯಿಗಳು ಬಿಟ್ಟಿತ್ತು, ಆದರೆ ಏನಾಗಿದೆ ಎಲ್ಲ ಬಿಡೋಗ್ಬಿಟ್ಟೈತೆ ಅನಿಸುತ್ತೆ. ಒಂದೇ ಒಂದು ಉಳ್ಕೊಂಡಿತ್ತೆ ನೋಡಿ, ತೆಗಿಯೋದು ಬಿಡೋ ಕಾಯಿ ಉಳ್ಕೊಂಡಿದೆ ಅಷ್ಟೇ. ಇನ್ನೊಂದು ಮರ ಇದೆ, ಅದಂತೂ ತುಂಬ ಬಿಟ್ಟಿರುತ್ತೆ. ನೋಡೋಣ ಬನ್ನಿ, ನಾನು ತೋರಿಸ್ತೀನಿ. ಹಲಸಿನ ಮರ, ಮಾವಿನ ಮರ ಮತ್ತು ಕಿರ್ಲಿಕಾಯಿ ಗಿಡ ಇನ್ನೂ ತುಂಬ ಇದೆ ಹಣ್ಣುಗಳು. ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಎಷ್ಟೊಂದು ಹಲಸಿನ ಹಣ್ಣು ಬಿಟ್ಟೈತೆ. ತುಂಬಾ ಚೆನ್ನಾಗಿ ಬಿಟ್ಟಿದೆ. 2 ವರ್ಷಕ್ಕೆ ಒಂದ್ಸತಿ ಇದು ಬಿಡೋದು. ಒಂದು ವರ್ಷ ಅಷ್ಟೊಂದು ಬಿಡಲ್ಲ, ಒಂದು 3-4 ಬಿಟ್ಟಿರ್ತದೆ ಅಷ್ಟೇ. ಒಂದು ವರ್ಷ ಜಾಸ್ತಿ ಬಿಡುತ್ತೆ. ಈ ವರ್ಷ ನೋಡಿ ಮರ ತುಂಬ ಹಣ್ಣು ಬಿಟ್ಟಿದೆ. ಒಂದಷ್ಟು ನಮಗೆ ಗೊತ್ತಿರೋರ್ಗೂ ಕೊಡ್ತೀವಿ, ಮಿಕ್ಕಿದ್ದು ನಾವು ತಿಂತೀವಿ. ಮತ್ತು ದೇವಸ್ಥಾನಗಳಿಗೆ ರಸಾಯನ ಮಾಡೋಕ್ಕೆ ಆ ರೀತಿ ಬಳಸ್ಕೊತೀವಿ. ಮಾರಾಟ ಅಂತೂ ಮಾಡಲ್ಲ, ಒಂದೇ ಮರ ಇರೋದಲ್ವಾ, ನಮಗೆ ತಿನ್ನೋದಕ್ಕೆ ಮತ್ತು ಯಾರಿಗಾದ್ರೂ ಕೊಡೋದಕ್ಕೇ ಸಾಕಾಗುತ್ತೆ. ಈ ಸರಿ ಅಂತ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ. ಇನ್ನೊಂದು 1 ತಿಂಗಳೇ ಬೇಕು ಹಣ್ಣಾಗೋದಕ್ಕೆ. ಇನ್ನೂ ಕಾಯಿ ಸ್ವಲ್ಪ ಹಣ್ಣಾದಮೇಲೆ ಇದನ್ನು ಹಾರ್ವೆಸ್ಟ್ ಮಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ಮಾವಿನ ಗಿಡದ ಹತ್ರ ಹೋಗೋಣ. ಎಷ್ಟು ಚೆನ್ನಾಗಿದೆ ನಮ್ಮ ಗಿಡಗಳು ಅಂತ ತೋರಿಸ್ತೀನಿ.
ಇದು ನೋಡಿ ನಮ್ಮ ಬಾಳೆ ತೋಟ. ಒಂದು ಪಾತಿನಲ್ಲಿ ಈ ರೀತಿ ಬಾಳೆ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಮನೆ ಬಳಕೆಗೆ ಆಗುವಷ್ಟು. ನಾವೇನು ಮಾರಾಟ ಮಾಡೋಕ್ಕೆ ಹೋಗಲ್ಲ, ನಮಗೆ ಆಗುವಷ್ಟು ಹಣ್ಗಳು ಸಿಗುತ್ತೆ. ಹಾಗೆಯೇ ಇದನ್ನು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು, ಯಾವುದೇ ರೀತಿ ಕೆಮಿಕಲ್ಸ್ ಬಳಸಿಲ್ಲ. ನಮ್ಮ ಕೊಟ್ಟಿಗೆ ಗೊಬ್ಬರನ ಹಾಕ್ಕೊಂಡು ಬೆಳೆಸಿರುವಂಥದ್ದು. ಆಮೇಲೆ ರೇಷ್ಮೆ ಗೊಬ್ಬರ ಕೂಡ ಬರುತ್ತಲ್ಲ, ಆ ಸೊಪ್ಪೊಂದು ಅದನ್ನು ಕೂಡ ಹಾಕ್ತೀವಿ. ಹಣ್ಣಂತೂ ತುಂಬಾ ರುಚಿ ಬರುತ್ತೆ, ಯಾವುದೇ ರೀತಿ ಫರ್ಟಿಲೈಸರ್ಸ್ಗಳನ್ನ ಬಳಸದೇ ಇರೋದ್ರಿಂದ. ಹಾಗೆಯೇ ಬಾಳೆ ತೋಟ ಕೂಡ ಒಂದು ಸತಿ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾಯಿತು. ಗೊನೆಗಳಿತ್ತು, ಆದರೂ ಕಡ್ಕೊಂಡು ಬರಲಿಲ್ಲ. ನಾಳೆ ಕಡಿತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಬಂದುಬಿಟ್ವಿ. ಮಾವಿನ ಹಣ್ಣು ಕಿತ್ಕೊಂಡ್ಬಿಡೋಣ, ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು. ಬಾಳೆ ತೋಟದಿಂದ ಕೆಳಗಡೆ ಇದೆ ಮಾವಿನ ಗಿಡ, ಫುಲ್ಲು ಲಾಸ್ಟಲ್ಲಿದೆ. ಹಣ್ಣುಗಳಂತೂ ಈ ಸರಿ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಮಾವಿನ ಹಣ್ಣು ಒಂದು ವರ್ಷಕ್ಕೆ ಒಂದು ಸತಿ ಬಿಡೋದು, ಪ್ರತಿ ವರ್ಷವೂ ಸಿಗೋದಿಲ್ಲ. ಒಂದು ವರ್ಷ ಪೂರ್ತಿ ಖಾಲಿನೇ ಇರುತ್ತೆ, ಅದು ಹಣ್ಣೇ ಬಿಡಲ್ಲ. ಈ ವರ್ಷ ತುಂಬಾ ಬಿಟ್ಟಿರೋದ್ರಿಂದ ನಾವು ಫಸ್ಟ್ ಕೈಗೆ ಎಟ್ಕೋ ಹಣ್ಣುಗಳೆಲ್ಲನೂ ಕಿತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೀವಿ. ನಮ್ಮ ಜಾನು ನೋಡಿ ಸೊಳ್ಳೆ ಕಚ್ಚುತ್ತೆ ಅಂತ ಹೆಂಗೆ ಸುತ್ಕೊಂಡು ಬರ್ತಿದ್ದಾಳೆ ನೋಡಿ. ಎಷ್ಟು ಹಣ್ಣುಗಳು ಬಿಟ್ಟಿದೆ, ಝೂಮ್ ಮಾಡಿದ್ರೆ ಕಾಣಿಸ್ತಿದೆ. ಸಣ್ಣ ಇರೋದ್ರಿಂದ ಹಣ್ಣು ಅಷ್ಟು ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ. ತುಂಬಾ ಬಿಟ್ಟಿದೆ ಒಟ್ಟಿನಲ್ಲಿ. ನಮ್ಮ ಕೈಗೆ ಎಟ್ಕಿಸುವಷ್ಟನ್ನು ಅಷ್ಟೇ ನಾವು ಕೀಳೋಕ್ಕಾಗೋದು, ಇನ್ನು ಮಿಕ್ಕಿದೆಲ್ಲ ಪಕ್ಷಿಗಳೇ ತಿನ್ಕೊಳ್ಳುತ್ತೆ. ಅದಕ್ಕೂ ಕೂಡ ಆಹಾರ ಬೇಕಲ್ವಾ. ನೋಡಿ ಮಾವಿನ ಗಿಡ ಎಷ್ಟು ಹಣ್ಣುಗಳು ಬಿಟ್ಟಿದೆ. ಇಲ್ಲಿ ನೋಡಿ ಕೈಗೆ ಎಟಕಿಸ್ತೈತೆ. ಅದ್ರ ಕೀಳ್ಬೇಕಾದ್ರೆ ಹುಷಾರಾಗಿ ಕೀಳ್ಬೇಕು. ಹಾಲೇನಾದ್ರೂ ಮುಖದ ಮೇಲೆ ಬಿದ್ದರೆ ಮುಖ ಎಲ್ಲ ಹಾಳಾಗುತ್ತೆ. ಸೊ ನಿಧಾನವಾಗಿ ಕೀಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಅಲ್ಲಿ ನೋಡಿ ಅಲ್ಲೆಲ್ಲ ಎಷ್ಟೊಂದು ಬಿತ್ತೈತೆ. ಈಗ ನಾವು ಹಾರ್ವೆಸ್ಟ್ ಮಾಡಿ ಇದು ನೋಡಿ, ಇದು ಇನ್ನೊಂದು ಮರ, 2 ಮರ ಇದ್ದಾವೆ. ಅದು ಕಸಿ ಮರದ ಥರ ಹಣ್ಣು ತುಂಬ ಸ್ವೀಟ್ ಇರುತ್ತೆ ಹಣ್ಣು, ಆದರೆ ಕಾಯಲ್ಲಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಮಿಠಾಯಿ ಥರ ಆಗುತ್ತೆ ತಿನ್ನೋದಕ್ಕೆ, ಅದು ಹುಳಿ ತಿನ್ನೋಕ್ಕಾಗಲ್ಲ. ಇದು ಸಪ್ಪೆ ಒಂಥರ ಅಷ್ಟು ಹುಳಿ ಇರೋದಿಲ್ಲ, ತಿನ್ಬೋದು, ಹಣ್ಣು ಚೆನ್ನಾಗಿರುತ್ತೆ. ಫೈನಲಿ ಹಣ್ಗಳನ್ನ ಕಿತ್ಕೋತಾ ಇದ್ದೀವಿ. ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು. ಅಂದರೆ ಅದಕ್ಕೆ ನೋವಾಗದೇ ಇರೋ ರೀತಿಯೇ ಕಿತ್ಕೋಬೇಕು. ಕೆಳಗಡೆ ಏನಾದರೂ ಬೀಳ್ತು ಅಂದರೆ ಹಣ್ಣು ಕೊಳ್ತೋಗ್ಬಿಡುತ್ತೆ. ಕಾಯಾಗಿರೋದ್ರಿಂದ ಈಗ ಬಿದ್ದಾಗ ಏಟಾಗುತ್ತೆ, ಹಣ್ಣು ಆಗುವಷ್ಟರಲ್ಲಿ ಕೊಳ್ತೋಗ್ಬಿಡುತ್ತೆ. ಹಾಗೆಯೇ ಈಗ ಬೇಸಿಗೆ ರಜಾ ಇರೋದ್ರಿಂದ 1 ತಿಂಗಳಂತೂ ಆರಾಮ್ಸೆ ಮಾವಿನ ಹಣ್ಣು ಸಿಗುತ್ತೆ. ಇದು ಮುಗಿಯೋಷ್ಟೊತ್ತಿಗೆ ಹಲಸಿನ ಹಣ್ಣು ಕೂಡ ಬರುತ್ತೆ, ಅದೂ ಒಂದು ತಿಂಗಳಷ್ಟಾಗುತ್ತೆ. ಬಾಳೆಹಣ್ಣಂತೂ ಪ್ರತಿ ದಿನ ಇರುತ್ತೆ, ಅದರದಂತೂ ಏನು ತೊಂದರೆನೇ ಇಲ್ಲ. ಸೊ ತೋಟ ಇರೋದ್ರಿಂದ, ಈ ರೀತಿ ಹಣ್ಣುಗಳನ್ನ ಬೆಳ್ಕೊಂಡಿರೋದ್ರಿಂದ ಸೀಸನಲ್ಲಿ ಏನು ಫ್ರೂಟ್ಸ್ಗಳು ಸಿಗುತ್ತೆ ಆಲ್ಮೋಸ್ಟ್ ಹಣ್ಣುಗಳಂತೂ ನಮಗೆ ಸಿಗುತ್ತೆ. ಅದನ್ನು ತಿನ್ನೋದೇ ಒಂದು ಖುಷಿ. ಇನ್ನೊಂದೇನಪ್ಪ ಅಂದರೆ ಎಲ್ಲ ಆರ್ಗ್ಯಾನಿಕ್ಕಾಗೆ ಬೆಳೆಯೋದ್ರಿಂದ, ಯಾವುದೇ ರೀತಿಯ ಔಷಧಿಗಳನ್ನ ಸ್ಪ್ರೇ ಮಾಡದೇ ಇರೋದ್ರಿಂದ ಹೆಲ್ತ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ 2 ಮಂಕ್ರಿಯಷ್ಟು ಮಾವಿನಕಾಯಿ ಸಿಕ್ಕಿದೆ, ಎಷ್ಟೊಂದು ಹಣ್ಣಾಗಿದೆ. ಇನ್ನೂ ಮರದಲ್ಲಿ ತುಂಬ ಇದೆ ನೋಡಿ. ಪಕ್ಷಿಗಳೆಲ್ಲ ಹೆಂಗೆ ತಿನ್ಕೊಂಡೈತೆ, ಪಕ್ಷಿಗಳಿಗೂ ಆಹಾರ ಆಗುತ್ತೆ, ನಾವು ಕೂಡ ಕಿತ್ಕೊಂಡು ಹೋಗ್ತೀವಿ. 2 ಮಂಕ್ರಿ ಕೀಳೋಷ್ಟೊತ್ತಿಗೆ ಸಾಕಾಗೋಯ್ತು ಒಟ್ಟಿನಲ್ಲಿ. ಅಷ್ಟು ಹಣ್ಣುಗಳಿದ್ದಾವೆ, ಹಣ್ಣು ತುಂಬ ಇದ್ದಾವೆ, ಕೈಗೆ ಎಟ್ಕಿಸೋದಿಲ್ಲ. ಕೈಗೆ ಎಟ್ಕಿಸೋದನ್ನೆಲ್ಲ ಕಿತ್ತಿದ್ದಾಯಿತು. ಇನ್ನು ನೋಡೋಣ, ಇದನ್ನ ಮೇಲ್ಗಡೆ ಕೀಳೋದಕ್ಕೆ ಏಣಿ ತೊಗೊಂಡು ಬಂದು ಕೀಳಬೇಕಾಗುತ್ತೆ ಅಷ್ಟೇ. ಇನ್ನು ಇಲ್ಲ ಅಂದರೆ ಪಕ್ಷಿಗಳೇ ತಿನ್ಕೊಂಡ್ಬಿಡ್ತವೆ. ನಾವು ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ತಿಂದು ನಮ್ಗೆ ಗೊತ್ತಿರೋರ್ಗೂ ಒಂದಷ್ಟು ಹಣ್ಣುಗಳು ಕೊಡ್ತೀವಿ. ನೋಡಿ ಇಷ್ಟು ಫೈನಲಿ ಹಣ್ಣುಗಳನ್ನ ಹೆಕ್ಕೊಂಡು ಹೋಗ್ತಿದ್ವಿ. ಇವತ್ತು ನನ್ನ ತೂಕ ಇದೆ, ಅಲ್ಲಿ ರೋಡ್ ಹತ್ರ ತಗೊಂಡೋಗ್ಬೇಕು. ನಮ್ಮ ಕಾರು ರೋಡಲ್ಲಿದೆ. ಸೊ ನೋಡಿ ಫೈನಲಿ ನಾನೊಂದು ಮಂಕ್ರಿ, ನಮ್ಮ ಮನೆಯವರು ಒಂದು ಮಂಕ್ರಿ ತೊಗೊಂಡು ಹೋದ್ವಿ. ದೊಡ್ಡ ಮಂಕ್ರಿನ ಹಣ್ಣುಗಳು ಜಾಸ್ತಿ ಇದ್ದಿದ್ದನ್ನು ಅವರೇ ತೊಗೊಂಡೋದ್ರು. ನಾನು ಸ್ವಲ್ಪ ಇದ್ದದನ್ನು ಎತ್ಕೊಂಡು ಹೋಗ್ತಿದ್ದೀನಿ, ಆದರೂ ತುಂಬ ಭಾರ ಇತ್ತು. ಒಂದಷ್ಟು ದೂರ ಕೈಯಲ್ಲಿ ಇಟ್ಕೊಂಡು ಬಂದೆ, ಅದಾದಮೇಲೆ ತಲೆ ಮೇಲೆ ಎತ್ಕೊಂಡು ಬರ್ತಾ ಇದ್ದೀನಿ. ಸುಮಾರು ಒಂದಷ್ಟು ದೂರ ಹೋಗಬೇಕು. ನಮ್ಮ ತೋಟ ಉದ್ದ ಇರೋದ್ರಿಂದ ಕಾರ್ ನಿಂತಿರೋ ಜಾಗಕ್ಕೂ ಮರಕ್ಕೂ ತುಂಬ ದೂರ ಆಗುತ್ತೆ. ಸೊ ಎತ್ಕೊಂಡು ಬಂದು ಕಾರ್ ಡಿಕ್ಕಿನೂ ಬಿಟ್ವಿ. ನಮ್ಮ ಮನೆಯವರು ಫಾಸ್ಟಾಗಿ ಬಂದುಬಿಟ್ರು ನೋಡಿ, ಅವ್ರು ಎತ್ತಿ ಇಡ್ತಿದ್ದಾರೆ. ಬಟ್ ನಾನು ಇನ್ನೂ ಬರೋಕ್ಕಾಗಿಲ್ಲ, ಹಿಂದೆಗಡೆ ಬರ್ತಾಯಿದ್ದೀನಿ. ತೂಕ ಇರೋದ್ರಿಂದ ಅಭ್ಯಾಸ ಇಲ್ವಲ್ಲ ಎತ್ಕೊಂಡು ಬರೋದಕ್ಕೆ, ನಿಧಾನವಾಗಿ ತೊಗೊಂಡು ಬಂದೆ. ಆಮೇಲೆ ನಡ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ತೋಟದೊಳಗಡೆ. ಸೊ ನಿಧಾನವಾಗಿ ಬಂದು ನಾನು ಕೂಡ
ನನ್ನ ಮಂಕ್ರಿಯನಲ್ಲಿದ್ದ ಹಣ್ಣುಗಳ್ನು ಡಿಕ್ಕಿನಲ್ಲಿಟ್ಟು ಇನ್ನು ನೆಕ್ಸ್ಟು ಮನೆಗೆ ಹೊರಡೋದು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಮೇಕೆಗಳಿರೋದ್ರಿಂದ ಅದಕ್ಕೂ ಸ್ವಲ್ಪ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಒಂದು ಒಂದು ದೊಡ್ಡ ಮೇಕೆ 2 ಮರಿಗಳಿರೋದ್ರಿಂದ ಸ್ವಲ್ಪನೇ ಸಾಕು. ಸೊ ತೋಟದಲ್ಲಿ ಒಂದಷ್ಟು ಸೊಪ್ಪು ಕೂಡ ತೊಗೊಂಡು ಬಂದರು. ಹಾಗೆಯೇ ಅಲ್ಲೇ ಒಂದು ಗಿಡ ಇತ್ತು ನೋಡಿ. ಈ ಗಿಡ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಇದನ್ನು ಗಮ್ಮನ್ ರೀತಿ ಬಳಸ್ತಿದ್ವಿ. ಗೊಣ್ಣೆ ಹಣ್ಣು ಅಂತ ಹೇಳಿ ಕರೀತಾರೆ ಇದನ್ನು ನಮ್ಮ ಕಡೆ. ನೀವು ಯಾವ ರೀತಿ ಕರಿತೀರ ಅಂತ ಗೊತ್ತಿಲ್ಲ. ಇದಿನ್ನೂ ಸ್ವಲ್ಪ ಕಾಯಿದೆ, ಇನ್ನೂ ಹಣ್ಣಾಗಬೇಕು. ಹಣ್ಣಾದರೆ ಬೇರೆ ಕಲರ್ ಬರುತ್ತೆ. ಅದನ್ನು ಓಪನ್ ಮಾಡಿದ್ರೆ ಅಂಟು ಥರ ಇರುತ್ತೆ ಒಳಗಡೆ. ಹಾಗೆಯೇ ನೋಡಿ, ಇದು ಟೀಗೆ ಬಳಸುವಂಥ ಒಂದು ಹೂವು. ಇದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆ ಹತ್ರ ಕೂಡ ಹಾಕ್ಕೊಂಡಿರ್ತಾರೆ. ನಮಗೆ ಇದು ತೋಟದ ಹತ್ರನೇ ಸಿಗುತ್ತೆ. ನಾನು ಕೂಡ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. 2 ಥರ ಕಲರ್ ಕಾಣಿಸ್ತಿದೆ. ಸ್ವಲ್ಪ ಒಂದು ಲೈಟಾಗಿದೆ, ಒಂದು ಡಾರ್ಕ್ ಆಗಿದೆ. ನೋಡೋದಕ್ಕೆ ನವಿಲಿನ ಗರಿ ಶೇಪಲ್ಲಿದೆ. ನೋಡೋದು ತುಂಬ ಚೆನ್ನಾಗಿದೆ. ಹಾಗೆ ಅದನ್ನು ಕೂಡ ಕಿತ್ತಿಟ್ಕೊಂಡು ಇನ್ನು ಡಿಕ್ಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಮೇವು ಕೂಡ ತೊಗೊಂಡು ಬಂದರು ನಮ್ಮ ಮನೆಯವರು. ಅದನ್ನು ಇಟ್ಬಿಟ್ಟು ನಾನೇ ಸ್ವಲ್ಪ ದೂರ ಕಾರ್ ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಮಕ್ಳಿಗೂ ಬೇಸಿಗೆ ರಜಾ ಇರೋದ್ರಿಂದ ಅವರಿಗೂ ಒಂದು ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ತೋಟಕ್ಕೆ ಬಂದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಆಮೇಲೆ ತಿಂಡಿ ರೆಡಿ ಮಾಡಿಬಿಟ್ಟು ತಿಂಡಿ ತಿಂದಿದ್ದಾಯಿತು. ಅದಾದಮೇಲೆ ನಾವು ಈಗ ತೊಗೊಂಡೋಗಿರೋ ಮಾವಿನ ಹಣ್ಣು ಆರ್ಗ್ಯಾನಿಕ್ಕಾಗೆ ಹಣ್ಣು ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಔಷಧಿಗಳನ್ನ ಸ್ಪ್ರೇ ಮಾಡೋದಿಲ್ಲ ನಾವು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದ್ರ ಅಂಟೆಲ್ಲ ನೀಟಾಗಿ ಹೋಗೋ ಹಾಗೆ ಒಂದು ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ಬಿಟ್ಟು ಪೇಪರ್ನಲ್ಲಿ ಸುತ್ತಿ ಈ ರೀತಿ ಚೀಲದ ಒಳಗಡೆ ಹಣ್ಣುಗಳನ್ನ ಹಾಕ್ಬಿಟ್ಟು ಪೇಪರ್ ಸುತ್ತಿರೋ ಹಣ್ಣುಗಳನ್ನ ಒಳಗಡೆ ಇಟ್ಟು ಒಂದೊಂದು ಲೇಯರ್ ಇಟ್ಕೊಂಡು ಮೇಲೆ ಮತ್ತೆ ಹಣ್ಣುಗಳು ಹಾಕಿ ಅದೇ ರೀತಿಯಲ್ಲಿ ಚೀಲ ತುಂಬ ತನಕನೂ ಇಟ್ಬಿಟ್ಟು ಮೇಲ್ಗಡೆ ಅದನ್ನು ನೀಟಾಗಿ ಬಾಯಿ ಕಟ್ಬಿಟ್ರೆ ಹಣ್ಣಾಗುತ್ತೆ. ಅಂದರೆ ತುಂಬ ಹಣ್ಣಿಗೆ ಬಂದಿರಬೇಕು ಹಣ್ಣುಗಳು. ಇನ್ನೂ ಕಾಯಿದ್ರೆ ಕೊಳ್ತೋಗ್ಬಿಡ್ತವೆ. ಪೂರ್ತಿ ಇನ್ನೇನೋ ಇಟ್ಟರೂ ಹಣ್ಣಾಗುತ್ತೆ ಅನ್ನೋ ಸ್ಟೇಜಲ್ಲಿ ಅದನ್ನು ಇಡಬೇಕು. ನಾವು ಇದೇ ರೀತಿಯಲ್ಲೇ ಮಾಡಿದ್ವಿ. ಪರವಾಗಿಲ್ಲ, ಚೆನ್ನಾಗಿ ಹಣ್ಣಾದು. ಇದು ಕೆಮಿಕಲ್ ಬಳಸ್ತಾನೆ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.